ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಒಣ ಕೊಬ್ಬರಿ ಮಾವಿನಕಾಯಿ ಹಾಕಿ ಒಂದು ಚಟ್ನಿ ಮಾಡೋದ ರೆಸಿಪಿ ತೋರ್ಸಾಕತ್ತೇನೆ ರೀ. ಒಣ ಕೊಬ್ಬರಿ ಒಂದು ಪಾವು ಕಿಲೋ ಒಣ ಕೊಬ್ಬರಿ ಐತ್ರಿ. ಕಟ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳಕ್ತೇನೆ ರೀ. ಅದನ್ನು ಒಂದು ಪಾವು ಕೆ ಜಿ ಒಣ ಕೊಬ್ಬರಿ ಐತಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ. ಅದನ್ನು ಭಾಳೇನು ಹುರಿಯೋದಿಲ್ಲ, ಸ್ವಲ್ಪ ಬಿಸಿ ಮಾಡಿ ಒಂದು ಪಾತ್ರೆ ಒಳಗೆ ತಕ್ಕೋಬೇಕಾಗ್ತೈತೆ ರೀ. ಅದಾದಮೇಲೆ ಸ್ವಲ್ಪ ಒಂದು ಸ್ಪೂನ ಮೆಂತೆ, ಒಂದು ಸ್ಪೂನ ಜೀರಿಗೆ, ಅದನ್ನು ಎಲ್ಲ ಹುರ್ಕೋಬೇಕು ರೀ. ಚಲೋ ತಂಗಿ ಏನು ಎಣ್ಣೆ ಅದು ಏನು ಹಾಕಂಗಿಲ್ಲ, ಹಂಗೆ ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟ್ ಒಳಗೆ ತಕ್ಕೊಂಡೇನಿ ರೀ. ಮತ್ತು ಒಂದು ಸ್ಪೂನ ಎಳ್ಳು, ಬಿಳಿ ಎಳ್ಳು, ಅದನ್ನು ಬಿಸಿ ಮಾಡಿ ಅದರಲ್ಲೇ ತಕ್ಕೊಂಡೇನಿ ರೀ. ಮತ್ತು ಒಂದು 20 ಎಸಳ ಕರಿಬೇವು, ಅದನ್ನು ಹಂಗೆ ಡ್ರೈ ರೋಸ್ಟ್ ಮಾಡಿ ತಕ್ಕೋಬೇಕಾಗ್ತೈತೆ ರೀ. ಇದು ಚಟ್ನಿ ಭಾಳ ಚಲೋ ಆಗ್ತೈತೆ ರೀ. ಮಾವಿನಕಾಯಿ ಒಣ ಕೊಬ್ಬರಿ ಹಾಕಿ ಮೆಂತೆ ಹಾಕಿ ಮಾಡೋದು ಭಾರಿ ಟೇಸ್ಟ್ ಆಗ್ತೈತಿ. ಇದು ನೋಡಿರಿ, ಈ ಥರ ರೋಸ್ಟ್ ಮಾಡ್ಕೊಂಡು ಕರಿಬೇವನು ಅದ ಪ್ಲೇಟ್ ಒಳಗೆ ತಕ್ಕೊಂಬಿಟ್ಟೇನಿ ರೀ. ಮತ್ತೊಂದು 20 ಎಸಳ ಬೆಳ್ಳುಳ್ಳಿನೂ ಹಂಗೆ ಹುರ್ಕೋಬೇಕು ರೀ. ಅದರಲ್ಲೇನ ಹುರ್ಕೊಂಡು ಅದ ಪ್ಲೇಟ್ಗೆ ತಕ್ಕೊಂಬಿಡ್ಬೇಕು ರೀ. ನೋಡಿರಿ, ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದು ತಕ್ಕೊಂಡೇನಿ ರೀ ಬೆಳ್ಳುಳ್ಳಿನೂ. ಮತ್ತೊಂದು ಮಿಕ್ಸಿ ಜಾರ್ ತೊಗೊಂಡು ಅದು ಕೊಬ್ಬರಿ ಸ್ವಲ್ಪ ಬಿಸಿ ಮಾಡಿಟ್ಟಂತ ಒಂದು ಪಾವು ಕಿಲೋ ಕೊಬ್ಬರಿ ಐತಿದ. ಇದನ್ನು ಕೊಬ್ಬರಿ ಪುಡಿ ಮಾಡ್ಕೋಬೇಕು ರೀ. ಮೊದಲು ಬರೀ ಮಿಕ್ಸರ್ ಒಳಗೆ ಹಾಕಿ ಸಣ್ಣ ಪುಡಿ ಮಾಡ್ಕೋಬೇಕು. ಸಣ್ಣ ಪುಡಿ ಆದಮೇಲೆ ಅದನ್ನು ಒಂದು ಪಾತ್ರೆ ಒಳಗೆ ತಕ್ಕೊಂಡು ಮತ್ತು ಇನ್ನೊಂದಿಷ್ಟು ಉಳಿದಿರ್ತೈತೆ, ಅದನ್ನು ಒಣ ಕೊಬ್ಬರಿನೂ ಅದ ಮಿಕ್ಸರ್ ಒಳಗೆ ಹಾಕಿ ಮತ್ತೊಂದು ಒಬ್ಬಿ ಐತಲ್ಲ, ಇದನ್ನು ಅದ್ರಾಗ ಹಾಕಿ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಮತ್ತು ಅದನ್ನು ಹುರಿದಿಟ್ಟಂಥ ಎಳ್ಳು ಮತ್ತು ಜೀರಿಗೆ, ಮೆಂತೆ ಮೂರು ಅದ್ರಾಗ ಹಾಕಿ ಇದನ್ನು ಪುಡಿ ಮಾಡಿ ತಕ್ಕೋಬೇಕು ರೀ. ಸಣ್ಣ ಪುಡಿ ಮಾಡಿ ನೋಡಿರಿ, ಈ ಥರ ಪುಡಿ ಆಗೈತಿ. ಅದ ಬುಟ್ಟಿ ಒಳಗೆ ಅದನ್ನೆಲ್ಲ ಪುಡಿ ಮಾಡಿ ತಕ್ಕೊಂಡೇನಿ ರೀ. ಮತ್ತು 2 ಮಾವಿನಕಾಯಿ ಹೆರ್ಚಿಟ್ಕೊಂಡೇನಿ. ಹುಳಿ ಐತ್ರಿ ಮಾವಿನಕಾಯಿದ, ಹುಳಿ ಮಾವಿನಕಾಯಿ 2 ಹೆರ್ಚಿಟ್ಕೊಂಡೇನಿ. ಒಂದು ಪಾವು ಕೆ ಜಿ ಬೆಲ್ಲ ಐತದ. ಮಾವಿನಕಾಯಿ ಬೆಲ್ಲ ಪಾವು ಕೆ ಜಿ ಕೊಬ್ಬರಿಗೆ ಪಾವು ಕಿಲೋ ಬೆಲ್ಲ ಬೇಕಾಗ್ತೈತಿ. 2 ಮಾವಿನಕಾಯಿ ಹಾಕೀನಿ. ಮತ್ತು ರುಚಿಗೆ ಅನುಸಾರವಾಗಿ ಖಾರ ಹಾಕೋಬೇಕಾಗ್ತೈತೆ ರೀ. ನಾವು ಯಾವ ಥರ ಖಾರ ತಿಂತೀವಲ್ಲ ಆ ಥರ ಒಂದು 4 ಸ್ಪೂನ್ ಹಾಕೀನಿ. ಒಂದು 2 ಸ್ಪೂನ್ ಹಿಂಗೆ ಹಾಕೀನಿ. ಮತ್ತು ಒಂದು ಸ್ಪೂನ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಒಂದು 3 ಚಮಚ ಉಪ್ಪು ಹಾಕೀನಿ ರೀ. ಉಪ್ಪು ಖಾರ ನಾವು ಯಾವ ಥರ ತಿಂತೀವಲ್ಲ ಅದನ್ನು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಅದನ್ನು ಎಲ್ಲ ಬೆಲ್ಲ ಮತ್ತು ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಮಿಕ್ಸಿ ಒಳಗೆ ಮಾಡಿ ತಕ್ಕೋಬೇಕು. ಮಾಡಿ ತಕ್ಕೊಂಡಂಥ ಅದು ಪುಡಿ ಇರ್ತೈತಲ್ಲ, ಕೊಬ್ಬರಿ ಪುಡಿ, ಅದನ್ನು ಅದರೊಳಗೆ ಹಾಕಿ ಸ್ವಲ್ಪ 1-2 ಸುತ್ತು ತಿರ್ಕೋಬೇಕು ರೀ. ತಿರ್ಕೊಂಡು ಒಂದು ಪಾತ್ರೆ ಒಳಗೆ ತಕ್ಕೊಂಡೀನಿ. ಉಳಿದಿದ್ದನ್ನು ಕೊಬ್ಬರಿ ಪುಡಿನೂ ಎಲ್ಲ ಅದರೊಳಗೆ ಹಾಕಿ ಮಿಕ್ಸಿ ಒಳಗೆ ಹಾಕಿ 1-2 ಸುತ್ತು ತಿರುವಿ ಬುಟ್ಟಿ ಒಳಗೆಲ್ಲ ತಕ್ಕೊಂಡು ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಭಾರಿ ಟೇಸ್ಟ್ ಆಗ್ತೈತೆ ರೀ ಇದು ಕೊಬ್ಬರಿ ಮಾವಿನಕಾಯಿ, ಒಣ ಕೊಬ್ಬರಿ ಮಾವಿನಕಾಯಿ ಚಟ್ನಿ. ಇದನ್ನು 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಚಲೋ ತಂಗಿ ಎಲ್ಲ ಕೈಲಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ, ಈ ಥರ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ತನಕ ಕೈಯಲ್ಲಿ ಚಲೋ ತಂಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು 1 ತಿಂಗಳ ತನಕ ಇದನ್ನು ಎಲ್ಲರೇ ಟೂರಿಗೆ ಅದು ಹೋದ್ರೆ ಮತ್ತು ಇದು ಈ ಸೀಸನ್ ಒಳಗೆ ಮಾಡಿ ಇಟ್ಕೊಂಡ್ರೆ ಒಂದು ಚಲೋ ಕಾಜಿನ ಭರಣಿ ಒಳಗೆ ಹಾಕಿ ಇಟ್ಬಿಟ್ರೆ 1 ತಿಂಗಳು 2 ತಿಂಗಳು ಏನೂ ಆಗೋದಿಲ್ಲ ರೀ. ಇದಕ್ಕೆ ಭಾರಿ ಟೇಸ್ಟ್ ಆಗ್ತೈತಿ. ನೀರಿನ ಅಂಶ ಇರೋದಿಲ್ಲಲ್ಲ, ನೀರು ಒಟ್ಟು ಹಾಕಿರೋದಿಲ್ಲ ಅದಕ್ಕೆ. ಕೊಬ್ಬರಿ ಒಳಗಿನ ಎಣ್ಣೆದನ್ನು ನೀರು ಬಿಟ್ಟು ಬೆಲ್ಲ ಮಾವಿನಕಾಯಿದು ಇರ್ತೈತಲ್ಲ ರೀ, ಅದರಿಂದನೂ ಅದು ಹಸಿಯಾಗಿರ್ತೈತಿ. ಮತ್ತು ಒಂದು 4 ಸ್ಪೂನು ತುಪ್ಪ ಹಾಕಿ ಒಂದು ಒಗ್ಗರಣೆ ಕೊಡ್ಬೇಕು ರೀ. ಅದಕ್ಕೆ ಕರಿಬೇವು ಸಾಸಿವೆ ಅಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ಸುರುವಿ ಬಿಡಬೇಕು. ಆರಿದ ಮೇಲೆ ಒಂದು ಭರಣಿ ಒಳಗೆ ಹಾಕಿ ಇಟ್ಬಿಟ್ರೆ ನೀವು 1-2 ತಿಂಗಳು ಇದನ್ನು ಯೂಸ್ ಮಾಡ್ಬೋದು. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾವಿನಕಾಯಿ ಒಣ ಕೊಬ್ಬರಿ ಚಟ್ನಿ ಮಾಡಿ ನೋಡಿರಿ, ಹೆಂಗಾಗೈತಿ ಕಾಮೆಂಟ್ ಒಳಗೆ ಹೇಳ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡಕತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ರೆಡಿ ಆಗೈತೆ ನೋಡಿರಿ ಚಟ್ನಿ. ಇದನ್ನೊಂದು ಭರಣಿ ಒಳಗೆ ಹಾಕಿ ಇಟ್ಬಿಡ್ತಂದ್ರೆ ನೀವು 2 ತಿಂಗಳ ತನಕ ಇದು ಏನೂ ಆಗೋದಿಲ್ಲ. ಭಾರಿ ರೊಟ್ಟಿ ಚಪಾತಿ ಜೋಡಿ ಅನ್ನದ ಜೊತೆ ಭಾರಿ ತಿನ್ನಕ್ಕೆ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ರೆಡಿ ಆಗೈತಿ ಮಾವಿನಕಾಯಿ ಚಟ್ನಿ. ಸಿಹಿ ಖಾರ ಹುಳಿ ಇರ್ತೈತಿ. ತಿನ್ನಕ್ಕಂತೂ ಭಾಳ ರುಚಿ ಇರ್ತೈತೆ ರೀ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.